ಇದು ನಮ್ಮ ಹೊಸ ವರ್ಷ, ನ್ಯೂ ಇಯರ್ ಅಲ್ಲ, ಇದು ನಮ್ಮ ಹೊಸ ವರ್ಷ. ಸೊ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಬೆಟ್ಟಗೆ ಎದ್ದೋಳೋಣ ಅಂತಿದ್ದೆ, ಬಟ್ 7:30 ಎದ್ದೆ. ಎಲ್ಲರಿಗೂ ನಮಸ್ಕಾರ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇದು ನಮ್ಮ ಹೊಸ ವರ್ಷ, ನ್ಯೂ ಇಯರ್ ಅಲ್ಲ, ಇದು ನಮ್ಮ ಹೊಸ ವರ್ಷ. ಸೊ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಆ್ಯಂಡ್ ನಾನು ಕಾನ ಗುರು 3 ಜನ ಸೇರಿ ಯುಗಾದಿ ಹಬ್ಬ ಮಾಡ್ತಾಯಿದ್ದೇವೆ. ಎವ್ರಿ ಟೈಮ್ ನಾವು ನಮ್ಮ ಮನೇಲಿ ಇರ್ತಾ ಇದ್ವಿ, ಬಟ್ ದಿಸ್ ಟೈಮ್ ವಿ ಕುಡಂಟ್ ಏಬಲ್ ಟು ಮೇಕ್ ಇಟ್ ಟು ಅವರ್ ಹೋಮ್ ಟೌನ್. ಸೊ ನಾನೇ ಮನೇಲಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಹೋಳಿಗೆ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಐ ಆಮ್ ನಾಟ್ ಶ್ಯೂರ್ ಹೌ ಈಸ್ ಗೋಯಿಂಗ್ ಟು ಕಮ್. ನಾನು ಯಾವತ್ತೂ ಮಾಡಿಲ್ಲ ಹೋಳಿಗೆ. 1-2 ವಿಡಿಯೋ ನೋಡ್ಕೊಂಡಿದ್ದೀನಿ ಆ್ಯಂಡ್ ಅಮ್ಮನ ಹತ್ರ ಕೇಳಿದ್ದೀನಿ. ಐ ನೋ ಹೋಳಿಗೆ ಈಸ್ ಸೂಪರ್ ಡಿಫಿಕಲ್ಟ್. ಇಟ್ಸ್ ನಾಟ್ ಲೈಕ್ ನಾನು ಅಂದ್ಕೊಂಡಿರೋಷ್ಟು ಈಸಿ ಇಲ್ಲ. ಅದು ಲೈಕ್ ರೊಟ್ಟಿ ಥರ ಅದು ಹದ ಕೈಗೆ ಬರಬೇಕು. ಆ್ಯಂಡ್ ಐ ಆಮ್ ಶ್ಯೂರ್ ಅಂಟಿಲ್ ನಾವು ಟ್ರೈ ಮಾಡೋವರೆಗೂ ಬರಲ್ಲ ಅಲ್ವಾ. ಸೊ ಹಾಗಾಗಿ ನಾನು ಟ್ರೈ ಮಾಡೋಣ, ಏನಾಗಕ್ಕೆ ಸಾಧ್ಯ, ಹಾಳಾಗ್ಬೋದು ಅಷ್ಟೇ ಅಲ್ವಾ. ಆ್ಯಂಡ್ ತಿನ್ನೋಷ್ಟು ಸ್ವಲ್ಪನಾದರೂ ತಿನ್ನೋ ಥರ ಆಗಲಿ ಅಂತ ನಂದು. ನೋಡ್ತೀನಿ ತಿನ್ನೋ ಥರನಾದರೂ ಆಗುತ್ತಾ ಇಲ್ಲ ಅಂತ. ಒಂದು ಲೆವೆಲ್ಲಿಗೆ ಅಂದರೆ ಹಿಂಗೆ ಮಾಡಬೇಕು ಅನ್ನೋದು ಗೊತ್ತಷ್ಟೇ, ಬಟ್ ಅದು ಹಂಗಂಗೆ ಆಗುತ್ತಾ ಗೊತ್ತಿಲ್ಲ. ಸೊ ಪಾಪ ನನ್ನ ಮಗನಿಗೆ ಮತ್ತೆ ಜ್ವರ ಗೈಸ್. ಅವನಿಗೆ ಮತ್ತೆ ನೆನ್ನೆ ನೈಟಿಂದ ಸ್ವಲ್ಪ ಜ್ವರ ಹತ್ಬಿಟ್ಟಿದೆ ಅವನಿಗೆ. ಪಾಪಚ್ಚಿ ಅದು. ಅವನಿಗೆ ಫುಲ್ಲು ಜ್ವರ ಬರ್ತಾ ಇದೆ, ಹೋಗ್ತಾ ಇದೆ. ನೋಡ್ಬೇಕು, ಇವತ್ತೊಂದಿನ ನೋಡಿ ಆಸ್ಪತ್ರೆಗೆ ಹೋಗೋಣ ಅಂತ. ಸೊ ಫಸ್ಟ್ ಥಿಂಗ್ ಫಸ್ಟ್ ಹಿಟ್ಟು ಕಲಿಸ್ಬಿಡ್ತೇನೆ. ಆ್ಯಂಡ್ ಏನಿಲ್ಲ, ಹಿಟ್ಟಿಗೆ ನೀರು ಹಾಕೋತಾ ಸ್ವಲ್ಪ ಆರಾಮಾಗಿ ನಿಧಾನಕ್ಕೆ ಹಾಕ್ಕೋಬೇಕಷ್ಟೆ ಅಂತ ಅಮ್ಮ ಹೇಳಿದ್ದಾರೆ. ಫುಲ್ ನೀರು ಮಾಡ್ಕೊಬೇಡ ಅಂತ. ಸೊ ಅದನ್ನು ಮಾಡ್ಕೊಂಬಿಡ್ತೀನಿ. ಅಷ್ಟೇ ವೆರಿ ಸ್ಮಾಲ್ ಬ್ಯಾಚ್, ಬಿಕಾಸ್ ಯು ನೋ ರೈಟ್, ಫಸ್ಟ್ ಟೈಮ್ ಮಾಡ್ತಾ ಇರೋದು. ಯಾಕೆ ಬೇಕು ಅಲ್ವಾ. ಚೆನ್ನಾಗಾಗಿಲ್ಲ ಅಂತಂದರೆ ಏನು ಮಾಡೋದು. ತುಂಬ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ಲೈಫಲ್ಲಿ. ಇರಬೇಕು, ಆದರೆ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. ಸೊ ಇವಾಗ ತುಂಬ ಲೇಟ್ ಆಗ್ತಿದೆ. 6 ಗಂಟೆಗೆ ಎದ್ದೋಳೋಣ ಅಂತಿದ್ದೆ, ಬಟ್ 7:30 ಎದ್ದೆ. ಬಿಕಾಸ್ ಅವನು ಪಾಪ ಜ್ವರ ಬಂದು ನೈಟು ಮಲಗಲೇ ಇಲ್ಲ. ಅವನು 2 hours ಮಧ್ಯದಲ್ಲಿ 2:30 4:30 ಮಲಗಲೇ ಇಲ್ಲ ಅವನು. ಸೊ ಹಾಗಾಗಿ ಆ್ಯಂಡ್ ಇದನ್ನು ಎಷ್ಟು ನೀಟಾಗಿ ನಾದ್ತೀವಿ ಅಷ್ಟು ಚೆನ್ನಾಗೇ ಬರುತ್ತೆ ಅಂತ ಒಂದು ವಿಡಿಯೋಲ್ಲಿ ಹೇಳಿದರು. ಸೊ ನಾನು ಬೆಸ್ಟು ನಾದ್ತಾ ಇದ್ದೀನಿ ಗೈಸ್. ಮಾಡಿದೆ ನಾನು ಹೋಳಿಗೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ, ಬಟ್ ಟೇಸ್ಟಲ್ಲಿ ಗೊತ್ತಿಲ್ಲ ಹೆಂಗಿದೆ ಅಂತ. ಬಟ್ ಅಟ್ಲೀಸ್ಟ್ ತಟ್ಟಕ್ಕೆ ಬರ್ತಿದೆಯಲ್ಲ, ಅದಕ್ಕೆ ಖುಷಿ ಆಗ್ತಿದೆ ನನಗೆ. ಇಷ್ಟು ಬರುತ್ತೋ ಇಲ್ಲೋ ಅಂತ ಅಂದ್ಕೊಂಡು ಫುಲ್ ಹೆದರಿಕೆ ಆಗಿತ್ತು. ಬಟ್ ಯಾ ಚೆನ್ನಾಗೇ ಬರ್ತಾಯಿದೆ. ತಡಿಯಮ್ಮ. ಒಂದು ಸ್ವಲ್ಪ ಕಷ್ಟ ಆಗ್ತಿ. ಇದು ಹೋಳಿಗೆ ಪೇಪರ್ ಇದ್ದಿದ್ರೆ ಇನ್ನೂ ನೀಟಾಗಿ ಬಂದಿರೋದು, ಬಟ್ ಇದು ಪ್ಲಾಸ್ಟಿಕ್ ಪೇಪರ್ ಅಲ್ವಾ. ಆ ಬಟರ್ ಪೇಪರಲ್ಲಿ ಟ್ರೈ ಮಾಡಿದೆ, ಬಟ್ ಯಾಕೋ ಅದು ಇದಾಗ್ತಾ ಇದೆ, ಅಂಟ್ತಾ ಇದೆ. ಸೊ ನಾಟ್ ಬ್ಯಾಡ್, ಅಂದರೆ ಫಸ್ಟ್ ಟೈಮಿಗೆ ಇಷ್ಟಾದರೂ ಮಾಡಿದ್ದೀನಲ್ಲ ಅಂತ ಖುಷಿ ಬರ್ತಾಯಿದೆ ನನಗೆ ಭಾಳ. ಓಕೆ, ಇನ್ಮೇಲೆ ಯಾರಾದರೂ ಬಂದರೆ ಆರಾಮಾಗಿ ಹೋಳಿಗೆನೇ ಮಾಡ್ಬೋದು. ಫ್ಲೂಕಲ್ಲಿ ಸರಿಯಾಗಿ ಬಂದಿದೆಯಾ ಅಥವಾ ನಿಜವಾಗ್ಲೂ ಕರೆಕ್ಟಾಗೇ ಬಂದಿದೆಯಾ ನನಗೆ ಗೊತ್ತಿಲ್ಲ, ಒಟ್ಟು ಬಂದಿದೆ ಅಷ್ಟೇ.
ಹಬ್ಬ ಅಂದ್ರೇ ಒಂಥರ ಖುಷಿ ಅಲ್ವಾ. ಆ ಖುಷಿ ಜೊತೆಗೆ ನಾವೇ ಸ್ವಂತವಾಗಿ ಏನಾದರೂ ಟ್ರೈ ಮಾಡಿದಾಗ ಅದು ಔಟ್ಕಮ್ ತುಂಬ ಚೆನ್ನಾಗಿ ಬಂದಾಗ ಇನ್ನೂ ಡಬಲ್ ಖುಷಿ ಆಗುತ್ತೆ. ಅದೇ ಖುಷಿ ನನಗಾಗ್ತಾ ಇದ್ದಿದ್ದು. ಆದರೆ ಫಸ್ಟ್ ಟೈಮ್ ಐ ಆಮ್ ಲೈಕ್ ನಾನು ಹೀಗೆ, ನನಗೆ ಗೊತ್ತಿಲ್ಲ ನಿಮಗೆಲ್ಲ ಹೆಂಗೆ ಅನಿಸುತ್ತೆ ಅಂತ. ಮೇ ಬಿ ಸಿಲ್ಲಿ ಅಂತ ಅನ್ನಿಸ್ಬೋದು, ಬಟ್ ಲಿಟ್ರಲಿ ಐ ಆಮ್ ಲೈಕ್ ದಿಸ್ ಓನ್ಲಿ. ನನಗೆ ಏನಾದರೂ ಒಂದು ಹೊಸ ಪ್ರಯತ್ನ ಮಾಡಿದಾಗ, ಇಟ್ ಮೇ ಬಿ ಚಿಕ್ಕದಾಗಲಿ ದೊಡ್ಡದಾಗಲಿ, ಅದು ತುಂಬ ಚೆನ್ನಾಗಿ ಬಂದಾಗ ಐ ಫೀಲ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್. ಇದು ಯಾಕೆ ಬರ್ತಾಯಿದೆ ಏನು, ನಾನು ಟ್ರೈ ಮಾಡ್ತಾಯಿದ್ದೀನಿ ತೆಳ್ಳಗೆ ಮಾಡೋದಕ್ಕೆ, ಬಟ್ ಗೊತ್ತಿಲ್ಲ, ನೋಡೋಣ. ಫಸ್ಟ್ ಟೈಮ್ ಅಲ್ವಾ, ಮಾಡ್ತಾ ನನಗೂ ಗೊತ್ತಾಗುತ್ತೆ. ಇವಾಗೇನು ಅಷ್ಟೇನು ಗೊತ್ತಾಗ್ತಿಲ್ಲ ನನಗೇನು ಮಿಸ್ಟೇಕ್ ಮಾಡ್ತಾಯಿದ್ದೀನಿ ಅಂತ. ಟೇಸ್ಟ್ ವೈಸಲ್ಲೂ ಏನೇನು ಮಿಸ್ಟೇಕ್ ಆಗಿದೆ ಗೊತ್ತಿಲ್ಲ. ದೇವರಿಗೆ ಎಡೆ ಇಟ್ಟು ಊದ್ಕೊಂತೈತೆ. ಆ್ಯಂಡ್ ಇದು ನನ್ನ ತವಲೆ ಏನಂದರೆ, ನಾನು ಮಧ್ಯ ಎಣ್ಣೆ ಹಾಕಿದ್ರು ಫುಲ್ಲು ಆ ಕಡೆನೇ ಹೋಗುತ್ತೆ. ದಟ್ ಈಸ್ ದ ಪ್ರಾಬ್ಲಮ್ ಇದರಲ್ಲೊಂದು. ಸೊ ಒಂದು 10 ಮಾಡಿಬಿಡ್ತೀನಿ ಅಷ್ಟೇ. ಆ್ಯಂಡ್ ಆಲ್ರೆಡಿ ನೈವೇದ್ಯ ಆಗೋಯ್ತು. ಪೂರ್ಣ ತಿಂತ ಕೂತಿದ್ದಾನೆ, ಬಿಡ್ತಾ ಇಲ್ಲ. ನಾನು ಏನು ಮಾಡಲಿ ಹೇಳಿ, ಸ್ಟಫ್. ಸೊ ಹಾಗಾಗಿ ಅವನಿಗೆ ಕೊಟ್ಟು ಕೂರಿಸಿದ್ದೀನಿ. ಇಟ್ಸ್ ಓಕೆ, ಸಣ್ಣ ಮಕ್ಕಳು ಕೂಡ ದೇವ್ರ ಸಮಾನನೇ ಅಂತಾರಲ್ವ. ಸೊ ಹಾಗಾಗಿ ಇಟ್ಸ್ ಓಕೆ, ಅವನು ನಮ್ಮನೆ ದೇವರೇ. ಆ್ಯಂಡ್ ಚೆನ್ನಾಗಿ ಅನ್ನಿಸ್ತದೆ. ನಿಜವಾಗ್ಲೂ ನಾನಿವಾಗ ಇಷ್ಟು ಇದಾಗ್ಬಿಟ್ಟೆ, ಹಬ್ಬ ಎಲ್ಲ ನಾನು ಒಬ್ಬಳೇ ಮಾಡೋ ಥರ ಯಾವಾಗ ಆಗ್ಬಿಟ್ವಿ ನಾವು ಅನ್ನೋ ಥರ ಅನ್ನಿಸ್ತಾ ಇದೆ ನನಗೆ. ನೈಸ್ ಗೈಸ್. ಹೂರ್ಣ ಬೇಕಾ ಕೊಡ್ತೀನಿ. ಚೆನ್ನಾಗಿ ಹೂರ್ಣ ತಿಂತಿದ್ದಾನೆ. ಇವನೇನು ಊಟ ಗೀಟ ಮಾಡಲ್ಲ. ಆ್ಯಂಡ್ ಅವನಿಗೆ ಪಾಪ ತುಂಬ ಸುಸ್ತಾಗ್ತಾ ಇದೆ, ಮಂಕಾಗಿದ್ದಾನೆ ಅಲ್ಲ ಪೂಜು. ಎಲ್ಲನೂ ಆಯಿತು. ಹೋಳಿಗೆ ಇನ್ನೊಂದು 2 ಹೋಳಿಗೆ ಮಾಡಿ. ನೋ ಪಜು, ನೋ ನೋ ನೋ. ಹೋಳಿಗೆ 1-2 ಮಾಡಿ ಎಡೆ ಇಟ್ಬಿಡು. ತಿನ್ನಮ್ಮ, ಯಾಕೆ ಹೇಳೋದು, ತಿನ್ನು. ಅಳ್ಬಾರ್ದು, ತಿನ್ನು. ನಾನೇನು ಅಂದಿಲ್ಲ, ಅಳ್ಬಾರ್ದಮ್ಮ. ನಾನು ಕೊಡ್ತೀನಿ, ಜಿಜ್ಜಿ ಪೂಜೆ ಮಾಡಿ ಕೊಡ್ತೀನಮ್ಮ, ಪ್ಲೀಸ್ ಕಣೋ, ಅಳ್ಬಾರ್ದು. ಬರ್ಡ್ ಬಂದು ನೋಡಲಿ. ಕಕ್ಕು ಏರೆ ಬಾನಾಕಾರೆ. ನಾನು ಹಿಟ್ಟು ಕಡಿಮೆನೇ ತೊಗೊತಾ ಇದ್ದೀನಿ, ಬಟ್ ಸ್ವಲ್ಪ ತುದಿಯಲ್ಲಿ ದಪ್ಪ ಉಳೀತಾ ಇದೆ. ಅದಕ್ಕೆ ರೀಸನ್ನು ನಮ್ಮ ಅಮ್ಮಂಗೆ ಫೋನ್ ಮಾಡಿ ಕೇಳಬೇಕು, ಯಾಕೆ ಹಾಗೆ. ಆಯಿತು ಬಿಡೆ, ಲಾಸ್ಟ್ ಒಂದೇ ಒಂದು. ಇದು ಹಾಕಿದ್ರೆ ಇನ್ನೊಂದಿದೆ ನೋಡು ಅಷ್ಟೇ. ಇದು ಹರಿತು ನೋಡು. ಒಂದು ಲಾಸ್ಟ್ ಇಲ್ಲಿ ತಿನ್ನಮ್ಮ. ಮರ್ತು ಬಿಟ್ಯಾ, ಪೂರ್ಣ ಕೊಟ್ಟಿದ್ದೆ ನಿನಗೆ. ಸೊ ಹೊಸ ವರ್ಷ ಸೂಪರಾಗಿ ಆರಂಭವಾಗಿದೆ ನಮ್ಮದು. ಸೂಪರಾಗಿದೆ. ನನಗೊಂದು ಇತ್ತು, ನನಗೆ ಟ್ರೈ ಮಾಡಬೇಕು ಅಂತ. ಅಯ್ಯೋ, ಇದು ದಪ್ಪ ಆಯಿತು ಗೈಸ್. ಮಾಡಬೇಕು ಅಂತ ಭಾಳ ದಿನದಿಂದ ಇತ್ತು, ಬಟ್ ಧೈರ್ಯ ಬರ್ತಾ ಇರಲಿಲ್ಲ. ಆ್ಯಂಡ್ ಮೋರೋವರ್ ಎಲ್ಲ ಹಬ್ಬಕ್ಕೂ ನಾವು ಅಮ್ಮ ಮನೆಗೆ ಹೋಗ್ತಾ ಇದ್ವಿ. ಸೊ ಹಂಗಾಗಿ ಐ ನೆವರ್ ಗಾಟ್ ಎ ಚಾನ್ಸ್ ಟು ಡೂ ಇಟ್. ಅದೇ ಹೇಳೋದಲ್ವಾ, ಅಂಟಿಲ್ ಯು ಟ್ರೈ ಯು ವಾಂಟ್ ಅಂಡರ್ಸ್ಟ್ಯಾಂಡ್ ಯುವರ್ ಕೆಪಾಸಿಟಿ ಲಿಮಿಟ್ಸ್. ಮಾಡ್ತಾ ಅದೇ ಹಾಡ್ತಾ ರಾಗ ಉಗುಳ್ತಾ ರೋಗ ಅಂತಾರಲ್ಲ, ಹಾಗೆ ಮಾಡ್ತಾ ಬರುತ್ತೆ. ಸೊ 1-2 ವೀಡಿಯೋ ನೋಡಿ. ಇವಾಗಂತೂ ಯೂಟ್ಯೂಬ್ ಅಂತೂ ಸಿಕ್ಕಾಬಿಟ್ಟಿದೆ. ಆರಾಮಾಗಿ ಯೂಟ್ಯೂಬಲ್ಲಿ 1-2 ನೋಡಿಕೊಂಡು ಫಸ್ಟ್ ನಾನು ಏನು ಮಾಡ್ತೀನಿ ಗೊತ್ತಾ, ಯೂಟ್ಯೂಬಲ್ಲಿ ನೋಡ್ಕೊಂಡ್ಬಿಡ್ತೀನಿ. ಸೊ ದಟ್ ನಂಗೆ ವಿಜುವಲಿ ಹಿಂಗೆ ಅಂತ ಅರ್ಥ ಆಗುತ್ತೆ. ಅದಾದಮೇಲೆ ನಮ್ಮ ಅಮ್ಮಂಗೆ ಕೇಳ್ತೀನಿ.
ಸೊ ದಟ್ ನಮ್ಮಮ್ಮಂದು ಒಂದು ಪ್ರಾಬ್ಲಮ್ ಇದೆ, ನಮ್ಮಮ್ಮಂದು ಅಳತೆ ಇಲ್ಲ, ಅವ್ರದ್ದು ಬಾಯಿ ಎಳುತ್ತೆ, ಕೈ ಎಳುತ್ತೆ, ಸುಮ್ಮನೆ ಹಿಂಗೆ ಇಷ್ಟು ಹಾಕು ಅಂದ್ಬಿಡ್ತಾರೆ. ನನಗದು ಎಕ್ಸಾಕ್ಟ್ಲಿ ಗೊತ್ತಾಗಲ್ಲ ಮಾಡೋಕ್ಕೆ. ಆಯಿತು ಬಿಡಮ್ಮ, ಎಡೆ ಇಟ್ಬಿಡೋಣ. ಪಪ್ಪಂದು ಕಾಲ್ ಆದಮೇಲೆ ಎಡೆ ಇಟ್ಬಿಡ. ಸಾರಿ, ಎಡೆ ಅಂತಿದ್ದೀನಿ, ನೈವೇದ್ಯ. ಸಾರಿ. ಎಡೆ ಯೂಶಲಿ ದೊಡ್ಡವ್ರಿಗೆ ಅವ್ರಿಗಿಡೋದು. ಆಯ್ತಮ್ಮ, ಒಂದು ಲಾಸ್ಟ್ ಕಾನ ಪ್ಲೀಸ್, ಅವನಿಗೆ ತುಂಬ ಕಿರಿಕಿರಿ ಆಗ್ತದೆ. ಸರಿ ಆಯಿತು ಬಿಡು, ಕೈ ತೊಳ್ಕೊಂಬಿಡ್ತೀನಿ, ಎಣ್ಣೆ ಆಗಿದೆ ಕೈ. ಆಮೇಲೆ ನಾನೇನೋ ಆಟಾಡೋಣ ಬರ್ಡಲ್ಲಿ. ಸೊ ನೀವು ಇಲ್ಲೇನು ನೋಡ್ತಿದ್ದೀರಾ, ಇದನ್ನು ಎಲ್ಲ ಮಾಮ್ಸ್ಗಳು ರಿಲೇಟ್ ಮಾಡ್ತಾರೆ, ಬಿಕಾಸ್ ದಟ್ಸ್ ಹೌ ಅವರ್ ಲೈಫ್ ಈಸ್. ಸೊ ಇಟ್ಸ್ ಕೈಂಡ್ ಆಫ್ ಮೆಸ್ಸಿ. ಏನೇ ಟ್ರೈ ಮಾಡೋಕ್ಕೆ ಹೋಗ್ತಿದ್ದೀರಾ, ಏನೇ ಕೆಲಸ ಮಾಡ್ತಿದ್ದೀರಾ ಅಂತ ಅಂದರೆ ಯು ಕಾಂಟ್ ಡೂ ಇಟ್, ದೆರ್ ವಿಲ್ ಬಿ ಕಂಟಿನ್ಯೂಸ್ ಇಂಟ್ರಪ್ಷನ್. ಅದರಲ್ಲೂ ನನಗೀಗ ಮೈ ಬೇಬಿ ಈಸ್ ವೆರಿ ಸಿಕ್, ಅವನಿಗೆ ತುಂಬ ಮೈ ಸುಡ್ತಾ ಇತ್ತು. ಬಟ್ ಹೊಸ ವರ್ಷ ಅಲ್ವಾ, ವರ್ಷದ ಮೊದಲನೇ ಹಬ್ಬನ ಹಾಗೆ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಎತ್ಕೊಂಡಲ್ಲ. ನಮ್ಮನೆ ಮಾಸ್ಟರ್ ಶೆಫ್ ನನಗೆ ಈ ಥರ ಅಡುಗೆ ಮಾಡ್ತಾ ಇದ್ದರೆ ಹಿ ವಾಂಟ್ಸ್ ಟು ಸಿ. ಕರ್ಬೇವು ಹಾಕ್ತಾನೆ, ಹಿಂಗೆ ಮಾಡ್ತಾನೆ. ನೋಡಿ ನಿನ್ನ ಬಗ್ಗೆ ನಾನು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದೀನಿ, ನೀ ಅಳ್ತಿದ್ಯಾ. ಇದು ಹರಿದೇ ಹೋಯ್ತಪ್ಪ ಜನಿ, ನಂಗೆ ಟೆನ್ಷನ್ ಕೊಟ್ಬಿಟ್ಟು. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಬರ್ತಿದೆ. ನೋಡ್ರಿ, ನಾನು ಇಷ್ಟು ವರ್ಷ ಮಾಡಿಲ್ಲ. ಇವನನ್ನು ಹಿಡ್ಕೊಂಡು ಹೋಳಿಗೆ ಮಾಡ್ತೀನಿ ಅಂತ ಹೋಗಿದ್ದೀನಿ ನಾನು. ನೆಕ್ಸ್ಟ್ ಲೆವೆಲ್ ಹೈಟ್ಸ್ ನಂದು. ಬಟ್ ಆದರೂ ಬಿಟ್ಟ ಮಾಡೋಕ್ಕೆ. ಒಂದು 10 ಮಾಡಿದ್ದೀನಿ ಇವಾಗ. ಸೊ ಇವಾಗೆಲ್ಲ ಇದೇ ಥರ ಸಿಚುವೇಶನ್, ಒಂದು ಕೈಯಲ್ಲಿ ಎತ್ಕೊಂಡು ಇನ್ನೊಂದು ಕೈಯಲ್ಲಿ ಅಡುಗೆ ಮಾಡೋದು. ಹಿಂಗೇನಂದರೆ ಫಸ್ಟ್ ಕಷ್ಟ ಅನ್ಸೋದು, ಅಯ್ಯೋ ಹೆಂಗೆ ಮಾಡೋದು ಅಂತ. ಇವಾಗ ಒಂದೇ ಕೈಯಲ್ಲಿ ಇಡೀ ವರ್ಲ್ಡ್ ಟೂರೇ ಮಾಡಿಬಿಡ್ತೀನಿ ನಾನು. ಹಾಗಾಗಿದೆ ಅಂದರೆ ಐ ಆಲ್ಮೋಸ್ಟ್ ಫರ್ಗೆಟ್ ನನಗೆ 2 ಕೈ ಇದೆ ಅಂತ. ಯಾಕಂದರೆ ಯೂಸ್ ಆಗ್ತಿರೋದು ಕಾಳು ಪಲ್ಯ, ಪ್ರೋಟೀನ್ ಗೈಸ್. ಇದು ಅಷ್ಟೇ, ಕಾಳು ಪಲ್ಯ, ಆಮೇಲೆ ಹೋಳಿಗೆ, ಆಮೇಲೆ ಚಿತ್ರಾನ್ನ, ಆಮೇಲೆ ಹೋಳಿಗೆ ಸಾರು, ರೈಸು. ಬೋಂಡ ಒಂದು ಮಿಸ್ಸಿಂಗು, ಬೇಡ ಅಂತ ಅವಾಯ್ಡ್ ಮಾಡಿದ್ದೀನಿ. ಸೊ ದಿಸ್ ಈಸ್ ಆರ್ ಹಬ್ಬದೂಟ. ದೇವರಿಗೆ ಇದು ಅಷ್ಟೇ, ಇದು ಹೊರಗಡೆ ತುಳಸಿ ಕಟ್ಟೆಗೆ, ಇದು ಇಲ್ಲಿ ಒಳಗಡೆ ದೇವರಿಗೆ. ಸೊ 2 ರೆಡಿ. ಆ್ಯಕ್ಚುಲಿ ನನ್ನ ಅಡುಗೆ ಆವಾಗಲೇ ಮುಗ್ದಿತ್ತು, ಬಟ್ ಗುರುಗೆ ವೆಯ್ಟ್ ಮಾಡ್ತಾಯಿದ್ವಿ. ಬಿಕಾಸ್ ಅವನಿಗೆ ಮೀಟಿಂಗ್ಸ್ ಬ್ಯಾಕ್ ಟು ಬ್ಯಾಕ್ ಇದ್ದಿದ್ದರಿಂದ ನಾವು ಪೂಜೆ ಮಾಡೋಷ್ಟೊತ್ತಿಗೆ ಆಲ್ಮೋಸ್ಟ್ 2 o'clock ಆಗಿಬಿಟ್ಟಿತ್ತು. ಇವೊಂದು ನಾನು ಅಡುಗೆ ಎಲ್ಲ ಬೈ 11 ಎಲ್ಲ ಮುಗಿಸಿದ್ರು ಕೂಡ ಲೈಕ್ ವಿ ವರ್ ವೇಯ್ಟಿಂಗ್, ಇವಾಗುತ್ತೆ ಅಂತ ತುಂಬ ಟೈಮೇ ಆಗೋಯಿತು. ಸೊ ಹೀಗೆ ನಮ್ಮ ಮನೇಲಿ ಚಿಕ್ಕದಾಗಿ ಚೊಕ್ಕದಾಗಿ ನಾವು ಹಬ್ಬನ ಮಾಡಿದ್ದು. ಹಬ್ಬ ಅಂತ ಅಂದರೆ ತಳಿರು ತೋರಣ. ಎಷ್ಟು ಟಂಗ್ ಸ್ಲಿಪ್ ಮಾಡ್ತೇನೆ. ತಳಿರು ತೋರಣ ಇಲ್ದಂಗೆ ಹಬ್ಬ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ನಮ್ಮ ಕಡೆ ಮಹಾರಾಷ್ಟ್ರದಲ್ಲಿ ಏನು ಮಾಡ್ತಾರೆ ಅಂತಂದರೆ, ಹೊರಗಡೆ ಒಂದು ಕೋಲಿಟ್ಟು, ಒಂದು ಚೊಂಬು ಇಟ್ಟು, ಅದ್ರ ಮೇಲೆ ಒಂದು ಚಿಕ್ಕದು ಚೊಂಬಿಟ್ಟು, ಅದ್ರ ಮೇಲೆ ಈ ಬ್ಲೌಸ್ ಪೀಸ್ ಇಟ್ಟು, ಅದಕ್ಕೆ ಅರಿಶಿನ ಕುಂಕುಮ ಹೂವು ಎಲ್ಲ ಹಾಕಿ ಪೂಜೆ ಮಾಡ್ತಾರೆ. ಗುಡಿ ಪಾಡ್ವಾ ಅಂತ ಹೇಳ್ತಾರೆ. ನಮ್ಮ ಮನೇಲೆಲ್ಲ ಹಾಗೆ ಮಾಡೋದು. ಆದರೆ ಇಲ್ಲಿ ಆ ರೀತಿ ಆಚರಣೆ ಇಲ್ಲ. ಸೊ ಹಾಗಾಗಿ ಸಿಂಪಲ್ಲಾಗಿ ದೇವರಿಗೆ ನೈವೇದ್ಯ ಇಟ್ಟು ಮಂಗಳಾರತಿಯನ್ನು ಮಾಡಿ, ನಮ್ಮ ಕನ್ನಂದಿದು 2nd ಯುಗಾದಿ. ಫಸ್ಟ್ ಯುಗಾದಿ ಹಿ ವಾಸ್ ಜಸ್ಟ್ ಒಂದು 10 days ಬೇಬಿ ಅನಿಸುತ್ತೆ ಅವನಷ್ಟೇ ಆವಾಗ. ಸೊ ಆವಾಗೂ ಕೂಡ ಅವನಿಗೆ ಚಂದ ಹೊಸದು ಅವ್ರ ಮಾಮ ತೊಗೊಂಬಂದಿದ್ದು ಕುರ್ತಾನ ಹಾಕಿದ್ವಿ. ತುಂಬ ಪ್ರಿಟಿಯಾಗಿ ಕಾಣಿಸಿದ್ವಿ. ಇವಾಗ ಜಸ್ಟ್ 10 days ಓಲ್ಡ್. ನಾವು ನೋಡಿ ಇವಾಗ 1 year ಬೇಬಿ. ಸೊ ಹಾಗೆ ಟೈಮ್ ಫ್ಲೈಸ್. 2nd ಯುಗಾದಿ ನಮ್ಮ ಕಣ್ಣನ ಜೊತೆ ತುಂಬ ಚೆನ್ನಾಗಿ ಆಚರಿಸಿದ್ವಿ. ಆ್ಯಂಡ್ ನಾನೇ ಪ್ರತಿಯೊಂದು ಸ್ಕ್ರ್ಯಾಚಿಂದ ಮಾಡಿದ್ದಕ್ಕೆ ನನಗಿನ್ನೂ ಖುಷಿ ಆಯಿತು ಆ್ಯಕ್ಚುಲಿ. ಈ ಹೊಸ ವರ್ಷ ನಿಮ್ಮೆಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನು ತಂದುಕೊಡ್ಲಿ. ಎಲ್ಲದೂ ಒಳ್ಳೆಯದಾಗಲಿ. ನೀವು ಅಂದ್ಕೊಂಡಿರೋದೆಲ್ಲ ಎಲ್ಲದೂ ಆಗಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೇನೆ. ಈ ವರ್ಷ ಎಲ್ಲರಿಗೂ ಒಳ್ಳೆಯದೇ ಆಗಲಿ, ಮತ್ತು ನನಗೂ ಕೂಡ. ಆಯಿತಾ, ಹಬ್ಬ ಅಂದರೆ ಮನೆ ತುಂಬ ಜನ ಇದ್ದು
ಎಲ್ಲರೂ ಸೇರಿಕೊಂಡು ಮಾಡಿದರೆ ಏನೋ ಒಂಥರ ಚೆಂದ ಇರುತ್ತೆ. ಬಟ್ ಅದರಲ್ಲೂ ಈ ಥರ ಮಾಡೋದಲ್ಲೂ ಒಂಥರ ಚೆಂದನೇ ಇದೆ. ಸೊ ಎಲ್ಲರಿಗೂ ನಾವು ಅಂದರೆ ಇರೋ 3 ಜನ, ಎಲ್ಲರೂ ಅಂದರೆ ಅಷ್ಟೇ 3 ಜನ ಆಯಿತಾ, 3 ಜನಕ್ಕೂ ಎಲೆಯಲ್ಲಿ ಬಡಿಸಿ ಕೂತ್ಕೊಂಡು ನಾವು ಆರಾಮಾಗಿ ಬೆಳಗ್ಗೆಯಿಂದ ಅಡುಗೆ ಮಾಡಿದ್ನ ಫುಲ್ ಆಶಕ್ಕೆ ಬೇರೆ. ಸೊ ಹೊಟ್ಟೆ ಫುಲ್ ಹಸ್ದೋಗಿತ್ತು, ಯಾಕಂದರೆ ಬೆಳಗ್ಗೆ ತಿಂಡಿ ತಿಂದಿರಲಿಲ್ಲ. ಆ್ಯಂಡ್ ಒಂದು ಸ್ಟ್ರೇಂಜ್ ಥಿಂಗ್ ಹೇಳೋಣ ಆಯಿತಾ, ಯಾವತ್ತೂ ಯೂಶಲಿ ಆಯಿತಾ ಅಡುಗೆ ಮಾಡುವಾಗ ಪ್ರತಿಯೊಂದೂ ಉಪ್ಪಿದೆಯಾ, ಹುಳಿ ಇದೆಯಾ, ಅದಿದೆಯಾ, ಇದಿದೆಯಾ, ಹೇಗಿದೆ ಅಂತ ಎಲ್ಲ ಚೆಕ್ ಮಾಡಿ 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 ಅಡುಗೆ ಮಾಡೋದು. ಆವತ್ತೇ ಒಂದೊಂದು ಸಲ ಉಪ್ಪು ಜಾಸ್ತಿ ಹಾಕಿರ್ತೀವಿ. ಅದೇ ಹಬ್ಬದ ದಿನ ಈಗ ಎಷ್ಟು ಚೆನ್ನಾಗಿರುತ್ತೆ, ವಿತೌಟ್ ಟೇಸ್ಟ್, ಏನು ಟೇಸ್ಟ್ ಮಾಡಿರಲ್ಲ. ಪೂಜೆ ಆಗಿ ಊಟ ಮಾಡಿದ್ರೆ ನಮ್ಮ ಹಬ್ಬ ಕಂಪ್ಲೀಟ್ ಅಂತ. ಆ್ಯಂಡ್ ಇಲ್ಲ 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 ಇನ್ನೊಂದಿದೆ, ಚೆನ್ನಾಗಿ ಇವಾಗ ದವಾಕೋಬೇಕು. ಫಸ್ಟ್ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಕಂಫರ್ಟಬಲ್ ಮನೆ ಬಟ್ಟೆ ಹಾಕ್ಕೊಂಡು ಹಿಂಗೆ ನಿದ್ದೆ ತಲೆ ಹಿಂಗೆ ಇಡ್ತಾ ಇದ್ರೆ ಆಹಾ ಏನು ಸ್ವರ್ಗ ನಿದ್ದೆ ಬರುತ್ತೆ. ಇವಾಗ ಅವನಿಗೂ ಹುಷಾರಿಲ್ಲ, ಸೊ ಇಬ್ಬರು ಚೆನ್ನಾಗಿ ಇವಾಗ ಮಲ್ಕೊಂಡ್ಬಿಡ್ತೀವಿ. ನಾನು ಸೂಪರ್ ಟಯರ್ಡ್. ಅದು ವೆಯ್ಟ್ಸ್ ಜಾಸ್ತಿ ಮಾಡಿ ಮಾಡಿ ರೀಸೆಂಟಾಗಿ ವೆಯ್ಟ್ಸ್ ಇನ್ಕ್ರೀಸ್ ಮಾಡಿದೆ, ಹಾಗಾಗಿ ಬಾಡಿ ಎಲ್ಲ ಸಖತ್ ಪೇನ್ ಆಗ್ತಾನೇ ಇಲ್ಲ ನನಗೆ. ಸೊ ಫಸ್ಟು ಐ ವಿಲ್ ಚೇಂಜ್ ಮೈ ಔಟ್ಫಿಟ್ಸ್ ಆ್ಯಂಡ್ ದೆನ್ ತಾಚಿ ಈ ಡ್ರೆಸ್ಸಲ್ಲಿ ಬಂದಮೇಲೆ ಏನು ಸುಖ ಬರ್ತದೆ. ಚೆನ್ನಾಗಿ ನಿದ್ದೆ ಮಾಡಿ ಎದ್ದಿದ್ದೀವಿ ಇಬ್ಬರು. ಸೊ ಇದಾಗಿತ್ತು ನನ್ನ ಶಾರ್ಟ್ ಕ್ರಿಸ್ಪ್ ಫಸ್ಟ್ ಹೊಸ ವರ್ಷದ ವ್ಲಾಗ್. ಸೊ ಹೋಪ್ಸೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಬಯಸ್ತಿದ್ದೀನಿ. ಮತ್ತೆ ಸಿಗ್ತೇನೆ. ಐ ಲವ್ ಯು. ಐ ಆಮ್ ಅರ್ಪಿತಾ ತೆಲ್ಗ ಸೈನಿಂಗ್ ಆಫ್. ಬಾಯ್.